ಬೆಂಗಳೂರಿನಲ್ಲಿ ಯಾದಗಿರಿ ಮೂಲದ ಬಾಲಕಿ ಕಿಡ್ನಾಪ್. ಯಾದಗಿರಿ ಮೂಲದ ಬಾಲಕಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಕುಟುಂಬ ಬಂದಿತ್ತು. ಸುರಪುರ ತಾಲೂಕು ಬೊಮ್ಮನಹಳ್ಳಿಯ ಭಾಗ್ಯಶ್ರೀ ಕಿಡ್ನಾಪ್ ಆಗಿದ್ದಾಳೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ, ಬೆಂಗಳೂರಿನ ಹೆಬ್ಬಾಳದ ವೀರಣ್ಣ ಪಾಳ್ಯದಲ್ಲಿ ಕುಟುಂಬ ವಾಸವಿತ್ತು. ಏಪ್ರಿಲ್ 3ರಿಂದ ಬಾಲಕಿ ಭಾಗ್ಯಶ್ರೀ ನಾಪತ್ತೆ. ಬಾಲಕಿ ಕಿಡ್ನಾಪ್ ಆಗಿ ತಿಂಗಳು ಕಳೆದ್ರೂ ಕೂಡ ಇನ್ನೂ ಕೂಡ ಸುಳಿವೇ ಇಲ್ಲ. ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಯಾದಗಿರಿ ಮೂಲದ ಬಾಲಕಿ ಕಿಡ್ನಾಪ್ ಆಗಿದ್ದಾಳೆ. ಈಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೆ ಎಲ್ಲಿದ್ದಾಳೆ ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಪೋಷಕರು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಆತಂಕ ಕೂಡ ಇದೆ. ಹೊಟ್ಟೆಪಾಡಿಗೆ ಅವ್ರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನ ವೀರಣ್ಣ ಪಾಳ್ಯದಲ್ಲಿ ಕುಟುಂಬ ವಾಸ ಇತ್ತು. ಮಗಳನ್ನ ಅಪಹರಿಸಿದ್ದಾರೆ ಅನ್ನೋದು ಪೋಷಕರ ಅನುಮಾನ. ಗೊತ್ತಿಲ್ಲ, ನಿಮ್ಗೆ ಗುರುಪೇ ಇಲ್ಲ, ಒಂದು ಏನ್ ಮಾಡಮ್ ನಾವು ಅಂತಾರೆ ಅವ್ರು. ಅದಕ್ಕಂಗೆ ಏನು ಜಗಳ ಏನಾಗಿತ್ತು? ಇಲ್ರಿ, ಮನೇಲಿ ಏನ್ ಜಗಳ ಇಲ್ಲ, ಏನಿಲ್ರಿ. ನಮ್ಮ ಮಗಳು ನಮ್ಗೆ ಆ ತಲೆ ವಿಷಯ ಕರ್ಕೊಂಡು ಹೋಗ್ಯಾಳ್ರಿ. ಒಟ್ಟ ಹುಡುಗಿ ಮೇಲೆ ನಮ್ಮ ಇದಾದ್ರಿ. ಅದೇ ಹುಡುಗಿನ ಕರ್ಕೊಂಡು ಹೋಗ್ಯಾಳ್ರಿ. ನಾವು ಏನು ಉದ್ದೇಶ ಅಂತ ಏನ್ ನಮ್ಗೆ ಗೊತ್ತಿಲ್ರಿ, ಮಾಹಿತಿನೇ ಗೊತ್ತಿಲ್ಲ ಅದ್ರದ್ದು. ಒಬ್ಬ ಒಳೆ ಬಂತಂದ್ಗೆ ಇಷ್ಟ ಆಡಿದಷ್ಟೇ ಕರೆಯದ್ರಿ. ಒಳೆ ಬಂತ ಆಡಿದ ಕರೆ ತನ್ನಿಂದ ಕಾಯ್ತು. ಮನೆಗೆ ಒಳಗೆ ಹೋಗಿ ಬರಟಿಗೆ 5 ನಿಮಿಷ ಕರ್ಕೊಂಡು ಹೋಗ. ನಿಮ್ಮ ಅಂತಾರೆ ನಾವು ದೊಡ್ಡ ಕೇಳ್ಬೇಕು, ದಂಧೆ ಕಲ್ತೀನಿ ಸರ್, ಯಾವ್ದು ನಮ್ಗೆ ಹಚ್ಬೇಕು ಅಂತಂದೆ. ನಮ್ಗೆ ನೌಕರಿ ಕಾಲ್ ಮ್ಯಾಗಿರ್ಬೇಕು ಸರ್. ನಾವು ನಿಮ್ಮ ಅಂತಾರೆ ಹೇಳೋದು. ಮಗಳು ಅಂತ ಮಂಚಿಗೆ ಅವ್ರಿ ನಾವು ಎಲ್ಲಿ ಎಷ್ಟು ಹೇಳಿದ್ರು ತಾವು ಏನದ ಮನೆ ದೇವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಯಾದಗಿರಿ ಮೂಲದ ಕುಟುಂಬ ಈಗ ಆತಂಕದಲ್ಲಿದೆ. ಬಾಲಕಿಯಲ್ಲಿದ್ದಾಳೆ ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ತಿಂಗಳಾಯ್ತು ಅನ್ನುವಂತ ಮಾಹಿತಿ. ಒಂದು ತಿಂಗಳಿಂದ ಯಾವುದೇ ರೀತಿಯ ಡೀಟೇಲ್ಸ್ ಆಗಲಿ ಅಥವಾ ಎಲ್ಲಿದ್ದಾಳೆ ಅನ್ನೋದಾಗ್ಲೂ ಕೂಡ ಗೊತ್ತಾಗಿಲ್ವಾ? ಏನೇನ್ ಮಾಹಿತಿ ಇದೆ ಇದ್ರ ಬಗ್ಗೆ? ಯಶಸ್ವಿನಿ, ಏನಂದ್ರೆ ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ವಲಸೆ ಹೋದಂತ ಕುಟುಂಬದ ಕಣ್ಣಲ್ಲಿ ಅಂದ್ರೆ ರಕ್ತ ಕಣ್ಣೀರೇ ಕೂಡ ಬರ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಒಂದ್ ಕಡೆ ಪೇರೆಂಟ್ಸ್ ಕೂಡ ಬೆಂಗಳೂರಿನಲ್ಲಿ ಗೋವಿಂದಪುರ ಎಂಬ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ದಾಖಲು ಮಾಡಿದ್ದಾರೆ. ಆದ್ರೆ ನಿನ್ನೆ ಯಾದಗಿರಿ ಪೊಲೀಸ್ ಠಾಣೆಗೆ ಬಂದು SP ಮುಂದೆ ಅಳನನ್ನು ಕೂಡ ತೋಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಆರೋಪಿಗಳನ್ನು ಕೂಡ ಹಿಡಿಯುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲೆಕ್ಷನ್ ಇದ್ದ ಕಾರಣದಿಂದಾಗಿ ಏನಂದ್ರೆ ತಿಂಗಳು ಆಗಿದೆ, ನಾವು ಮುಂದೊಂದು ದಿನ ಮತ್ತೆ ಹುಡುಕೊಡ್ತೀವಿ, ಮಗಳನ್ನು ಹುಡುಕೊಡ್ತೀವಿ ಅಂದ್ರೆ ಮನೆ ಪಕ್ಕ ಬೆಂಗಳೂರಿನಲ್ಲಿ ವಲಸೆ ಹೋದಂತ ಕುಟುಂಬ ಮನೆ ಪಕ್ಕದಲ್ಲಿ ಸಿದ್ಲಿಂಗಪ್ಪ ಹಾಗೂ ಮಾಮ ಎಂಬ ಈ ಆರೋಪಿಗಳು ಕೂಡ ಏನಂದ್ರೆ ಅವರು ಇವರ ಕುಟುಂಬಕ್ಕೆ ಪರಿಚಯ ಇರ್ತಾರೆ. ಇವರೇ ಈ ಕೃತ್ಯ ಎಸಗಿರಬಹುದು ಎಂದು ಕೂಡ ಶಂಕಿಸಲಾಗ್ತಿದೆ. ಅಶ್ವಿನಿ. ಓಕೆ ಮಹೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.